ಸರ್, ಈಗ ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಜನವರಿ 3ನೇ ತಾರೀಕುವರೆಗೂ ಡೆಡ್ ಲೈನ್ ಅನ್ನುವಂತ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ಸರ್, ಇಲ್ಲದೆ ಹೋದ್ರೆ ಉಗ್ರವಾದಂತ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಹೇಳಿಕೆ ಕೊಡಕ್ಕೆ ವಿಜೇಂದ್ರ ಅವರಿಗೆ ಅರ್ಹತೆನೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಇವ್ರು ಬಿಜೆಪಿ ಅವರೆಲ್ಲ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ವಿಜೇಂದ್ರ ಅವರೇ, ನಿಮ್ಮ ಅಫ್ಡಿವೇಟ್ ಅಲ್ಲೇ ನೀವು ಮೆನ್ಷನ್ ಮಾಡಿದಿರ ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ಅಲ್ಲ, ನೀವ್ ಹೆಂಗ್ ರಾಜ್ಯಾಧ್ಯಕ್ಷರಾದ್ರಿ? ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ? ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರಂತೆ ನಾನು ಹೇಳಿಲ್ಲ ಸರ್, ನಿಮ್ಮ ಪಾರ್ಟಿಯವ್ರು ಹೇಳ್ತಾರಲ್ಲ. ಮತ್ತೆ ತಮ್ಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಿಕ್ಕೆ? ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕತೆ ಅನ್ನೋದು ಬಿಜೆಪಿಯವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಸಾಕ್ ಎಷ್ಟೋ ವರ್ಷಗಳಾಯ್ತು. ಈ ಹೊಸ ವರ್ಷದಲ್ಲಾದ್ರೂ ವಿಜೇಂದ್ರ ಅವರಿಗೆ, ಬಿಜೆಪಿ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಪ್ರಾಮಾಣಿಕರಿದ್ದಾರೆ, ಸುಮ್ಮನೆ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಬಿಜೆಪಿಯವ್ರ ತಪ್ಪುಗಳನ್ನ ಯಾರ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಲ್ಲಿ ಸಾಕ್ಷಿ ಎಲ್ಲಿದೆ? ಅವ್ರಿಗೆ ತಾಕತ್ತಿದ್ರೆ ಸಾಕ್ಷಿಗಳು ಕೊಟ್ಟು ಮಾತಾಡಕ್ ಕೇಳಿ. ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ. ಹಂಗೆಲ್ಲ ರಾಜಕಾರಣ ನಡೆಯಲ್ಲ. ವಿಜೇಂದ್ರ ಅವರೇ, ಫಸ್ಟ್ ನೀವು ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಇರೋ ಕೇಸುಗಳಿಗೆ, ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ.